ಗದಗ ಜಿಲ್ಲೆಯ ಲಕ್ಕುಂಡಿ ಗ್ರಾಮದಲ್ಲಿ ಉತ್ಖನನದ ಕಾರ್ಯ ಇವತ್ತು ಕೂಡ ಮುಂದುವರೆದಿದೆ. ಇವತ್ತು ಡೇ 6. ಇವತ್ತು ಕೂಡ ಭೂಮಿಯನ್ನು ಅಗೆಯುವಂತಹ ಕೆಲಸ ಆಗ್ತಾ ಇದೆ. ಅಡಿಗಡಿಗೂ ಕೂಡ ಪ್ರಾಚ್ಯ ಅವಶೇಷಗಳು ಸಿಗ್ತಾ ಇದ್ದಾವೆ. ಇವತ್ತೇನು ಸಿಗುತ್ತೆ ಅನ್ನುವಂತಹ ಕುತೂಹಲ. 6ನೇ ದಿನ ಇವತ್ತು ಲಕ್ಕುಂಡಿಯಲ್ಲಿ ಉತ್ಖನನದ ಕಾರ್ಯ ಆರಂಭಗೊಂಡಿದೆ. ಕೋಟೆ ವೀರಭದ್ರೇಶ್ವರ ದೇಗುಲದ ಆವರಣದಲ್ಲಿ ನಡೀತಾ ಇರುವಂತಹ ಶೋಧ ಕಾರ್ಯಾಚರಣೆ ಇದು. ಉತ್ಖನನದಲ್ಲಿ ಮತ್ತಷ್ಟು ಪ್ರಾಚೀನ ಅವಶೇಷಗಳು ಪತ್ತೆಯಾಗುವ ಸಾಧ್ಯತೆ ಇದೆ. ನಿನ್ನೆ ಉತ್ಖನನದಲ್ಲಿ ಶಿವಲಿಂಗ, ಪಾಣಿಪೀಠ ಪತ್ತೆಯಾಗಿತ್ತು. ನಾಗರ ಕೆತ್ತನೆ, ಗಂಟೆ, ಮಡಿಕೆಯ ಒಂದು ಭಾಗ ಕೂಡ ಸಿಕ್ಕಿತ್ತು. ಪ್ರಾಚೀನ ಅವಶೇಷ ಸಿಕ್ಕ ಬೆನ್ನಲ್ಲೇ ಮತ್ತಷ್ಟು ಕುತೂಹಲಗಳು ಸಹಜವಾಗಿ ನಿರ್ಮಾಣವಾಗ್ತಾ ಇದೆ. ಇವತ್ತು ಡೇ 6. ಮತ್ತಷ್ಟು ಆಳಕ್ಕೆ ಹೋಗ್ತಾರೆ, ಮತ್ತಷ್ಟು ಅಡಿಗಳ ಕೆಳಗೆ ಹೋಗ್ತಾರೆ. ಇವತ್ತೇನು ಸಿಗುತ್ತೆ ಅನ್ನುವಂತಹ ಕುತೂಹಲ ಸಹಜವಾಗಿಯೇ ನಿರ್ಮಾಣವಾಗ್ತಾ ಇದೆ. ಹೇಳಿ ಕೇಳಿ 11ನೇ ಶತಮಾನದಿಂದಲೂ ಕೂಡ ಇಲ್ಲಿ ರಾಜರು ಆಳ್ವಿಕೆಯನ್ನು ನಡೆಸಿದ್ರು ಅನ್ನುವಂತಹ ಮಾಹಿತಿ ಇದೆ. ರಾಷ್ಟ್ರಕೂಟರು, ಚಾಲುಕ್ಯರು, ವಿಜಯನಗರ ಸಾಮ್ರಾಜ್ಯದ ರಾಜರುಗಳು ಇಲ್ಲಿ ಆಡಳಿತವನ್ನು ನಡೆಸಿರೋದಕ್ಕೆ ಕುರುಹುಗಳಿದೆ. ಜೊತೆಗೆ ಈ ನಾಣ್ಯವನ್ನು ಮುದ್ರಿಸುವಂತಹ ಟಂಕಶಾಲೆಯೂ ಕೂಡ ಇಲ್ಲೇ ಇತ್ತು ಅನ್ನುವಂತಹ ಮಾಹಿತಿ. ಅದರ ಜೊತೆಗೆ ಯಾವಾಗ ಅರ್ಧ kg ಚಿನ್ನ ಸಿಕ್ತೋ ಪುರಾತತ್ವ ಇಲಾಖೆ, ಜಿಲ್ಲಾಡಳಿತದ ನೇತೃತ್ವದಲ್ಲಿ ಭೂಮಿ ಅಗೆಯುವಂತಹ ಕೆಲಸ ಆಗ್ತಾ ಇದೆ. ಇವತ್ತು ಡೇ 6. ಮೊದಲ ದಿನದಿಂದಲೂ ಕೂಡ ಒಂದು ಪ್ರಾಚ್ಯ ಅವಶೇಷಗಳು ಅಲ್ಲಿ ಸಿಗುವಂತಹದ್ದು. ದಿನ ಒಂದೊಂದು ವಸ್ತುಗಳು ಸಿಗ್ತಾ ಇದೆ. ಹಾಗಾಗಿ 6ನೇ ದಿನ ಇವತ್ತು ಏನೇನು ಸಿಗುತ್ತೆ ಅನ್ನುವಂತಹ ಕುತೂಹಲ. ಜೊತೆಗೆ ಯಾವುದೇ JCBನೋ ಮತ್ಯಾವುದನ್ನೋ ಬಳಸ್ಕೊಂಡು ಈ ಭೂಮಿ ಅಗೆಯುವಂತಹ ಕೆಲಸ ಆಗ್ತಾ ಇಲ್ಲ. ಮ್ಯಾನ್ ಪವರನ್ನು ಬಳಕೆ ಮಾಡಲಾಗ್ತಾ ಇದೆ. ತುಂಬ ಗಜಿಬಿಜಿ ಮಾಡಿಕೊಂಡು ಭೂಮಿಯನ್ನು ಅಗೆಯುವಂತಹ ಕೆಲಸ ಕೂಡ ಆಗ್ತಾ ಇಲ್ಲ. ತುಂಬ ಸೂಕ್ಷ್ಮವಾಗಿ, ನಿಧಾನವಾಗಿ ಮಣ್ಣನ್ನು ಬಿಡಿಸಿ ಅದನ್ನು ಪರಿಶೀಲನೆ ಮಾಡಿ ಏನಾದರೂ ಅವಶೇಷಗಳು ಸಿಗ್ತಾ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಪರಿಶೀಲನೆ ಮಾಡುವಂತಹ ಕೆಲಸ ಆಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡೋದಕ್ಕೆ ಭೀಮನಗೌಡ ಬಿ ಪಾಟೀಲ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಭೀಮನಗೌಡ, ಇವತ್ತು ಭೂಮಿ ಉತ್ಖನನದ 6ನೇ ದಿನ. ಪ್ರತಿದಿನವೂ ಕೂಡ ಒಂದೊಂದು ಅವಶೇಷಗಳು ಸಿಗ್ತಾ ಇದ್ದಾವೆ. ಅವು ಹಿಂದಿನ ರಾಜರುಗಳ ಆಳ್ವಿಕೆಯ ಇತಿಹಾಸವನ್ನು ಹೇಳ್ತಾ ಇದ್ದಾವೆ. ಇವತ್ತು ಹೇಗೆ ಸಾಗ್ತಾ ಇದೆ ಕಾರ್ಯಾಚರಣೆ, ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಸ್ಥಳದಲ್ಲಿ ಅಂತ? ಹೌದು ಪ್ರೇಮ್ ಕುಮಾರ್, ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ಉತ್ಖನನ ಕಾರ್ಯ ಆರಂಭವಾಗಿರೋದು ಇವತ್ತು 6ನೇ ದಿನ. 6ನೇ ದಿನ ಕೂಡ ಈ ಒಂದು ಉತ್ಖನನ ಕಾರ್ಯ ಭರದಿಂದ ಸಾಗಿದೆ. ಆ ದೃಶ್ಯವನ್ನು ನಾವು ನಿಮಗೆ ತೋರಿಸ್ತಾ ಇದ್ವಿ. ನಮ್ಮ ಒಂದು ಎಡಭಾಗದಲ್ಲಿ ನೋಡ್ತಿರ್ಬೋದು, ಇದು ಗದಗ ಜಿಲ್ಲೆಯ ಲಕ್ಕುಂಡಿಯ ಶ್ರೀ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಅಂಗಳದಲ್ಲಿ ಇವತ್ತು 6ನೇ ದಿನದ ಉತ್ಖನನ ಕಾರ್ಯ ಆರಂಭವಾಗಿರುವಂಥದ್ದು. ಆ ಉತ್ಖನನ ಕಾರ್ಯದಲ್ಲಿ ಸಾಕಷ್ಟು ಜನ, ಸುಮಾರು 35 ಜನ ಕೂಲಿ ಕಾರ್ಮಿಕರು ಇವತ್ತು ಬಂದು ಇಲ್ಲಿ ಕೆಲಸ ಮಾಡ್ತಿರುವಂಥದ್ದು. ಇವತ್ತು 6ನೇ ದಿನದ ಒಂದು ಭಾಗವನ್ನು ನೋಡಿದಾಗ ಈ 6ನೇ ದಿನ ಉತ್ಖನನ ಕಾಮಗಾರಿಯಲ್ಲಿ ಕೆಲವು ಮೂಳೆಗಳು ಸಿಕ್ಕಿರುವಂಥದ್ದು ಕೂಡ ಇಲ್ಲಿ ಗೊತ್ತಾಗ್ತಿದೆ. ನಮ್ಮ ಒಂದು ಭಾಗ ತೋರಿಸ್ತೀನಿ. ಇಲ್ಲಿವರು ಮೇಲ್ವಿಚಾರಕರ ಒಂದು ಕೈಯಲ್ಲಿ ಇರುವಂಥದ್ದು ಇದು ಮೂಳೆಗಳು. ಇದು ಯಾವ ಮೂಳೆ, ಏನು ಎತ್ತ ಅನ್ನುವಂಥದ್ದನ್ನು ಕೂಡ ಈಗ ಪರಿಶೀಲನೆ ಅಷ್ಟೇ ಆಗಬೇಕಾಗಿದೆ. ಆದರೆ ಇಲ್ಲಿ ಸಿಕ್ಕಂತಹ ಮೂಳೆಗಳು ಸಹ ಸಾಕಷ್ಟು ಕುತೂಹಲವನ್ನು ಮೂಡಿಸಿರುವಂಥದ್ದು. ಇಲ್ಲಿ ಏನೇ ವಸ್ತುಗಳು ಸಿಕ್ಕರೂ ಎಲ್ಲ ವಸ್ತುಗಳನ್ನು ಸೂಕ್ಷ್ಮವಾಗಿ ಪರಿಗಣಿಸುವಂಥದ್ದು, ಜೊತೆಗೆ ಪರಿಶೀಲನೆ ಆಗುವಂಥದ್ದು ಕೂಡ ಆಗುತ್ತೆ. ಹಾಗಾಗಿ ಇಲ್ಲಿ ಕೇವಲ ಮ್ಯಾನ್ ಪವರ್ನ ಬಳಸಿಕೊಂಡು ಇಲ್ಲಿ ಸೂಕ್ಷ್ಮವಾದಂತಹ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ಇನ್ನು ಮತ್ತೊಂದು ಗುಂಡಿಯಲ್ಲಿ ಕೂಡ ತೋರಿಸ್ತಂಥ ಕೆಲಸ ಮಾಡ್ತೀವಿ. ಇದು B1 ಗುಂಡಿ. ಆ ಗುಂಡಿಯಲ್ಲೂ ಕೂಡ ಬೃಹದಾಕಾರದಂಥ ಒಂದು ಬಂಡೆ ಸಹ ಇವತ್ತು ಪತ್ತೆಯಾಗಿರುವಂಥದ್ದು. ಇದು ಎಷ್ಟು ಅಡಿ ಆಳ ಇದೆ, ಎಷ್ಟು ಉದ್ದ ಇದೆ ಅನ್ನುವಂಥದ್ದು ಇನ್ನೂ ಕೂಡ ನಿಖರವಾಗಿ ತಿಳಿದು ಬಂದಿಲ್ಲ. ಈಗಷ್ಟೇ ಈ ಒಂದು ಬೃಹತಾಕಾರದ ಬಂಡೆ ಕೂಡ ಕಾಣಿಸಿಕೊಂಡಿದೆ. ಇದು ಒಂದು ದೇವಸ್ಥಾನದ ಮೇಲ್ಛಾವಣಿಯ ಅಥವಾ ಒಂದು ಕಂಬಣ ಏನು ಎತ್ತ ಅನ್ನುವಂಥದ್ದನ್ನು ಕೂಡ ಈಗ ಅಧಿಕಾರಿಗಳು ಸ್ಪಷ್ಟಪಡಿಸಬೇಕಾಗಿದೆ. ಪ್ರೇಮ್ ಕುಮಾರ್, ಇವತ್ತು 6ನೇ ದಿನದ ಕಾರ್ಯ ಸಾಕಷ್ಟು ಕುತೂಹಲ ಮೂಡಿಸಿದೆ ಅಂತ ಹೇಳ್ಬೋದು. ಯಾಕಂದರೆ ಪ್ರತಿದಿನ ಒಂದಲ್ಲ ಒಂದು ಅವಶೇಷಗಳು ಇಲ್ಲಿ ಪತ್ತೆ ಆಗ್ತಾನೆ ಇದೆ. ಆಳಕ್ಕೆ ಹೋದಂತೆ ಅನೇಕ ಅವಶೇಷಗಳು ಪತ್ತೆ ಆಗ್ತಾ ಇದೆ. ಇದು ರಾಷ್ಟ್ರಕೂಟರು, ಕಲ್ಯಾಣ ಚಾಲುಕ್ಯರು, ಹೊಯ್ಸಳರು, ವಿಜಯನಗರ ಆಳಿದಂತಹ ನಾಡು. ಅಷ್ಟೇ ಅಲ್ಲ, ಇಲ್ಲಿ ಒಂದು ಟಂಕಶಾಲೆ ಇತ್ತು ಅನ್ನುವಂಥದ್ದು, ನಾಣ್ಯಗಳ ತಯಾರಿಸುವಂಥ ಟಂಕಶಾಲೆ ಇತ್ತು ಅನ್ನುವಂಥದ್ದು. ಸಾಕಷ್ಟು ಆಭರಣಗಳು ಸಹ ಇಲ್ಲಿ ದೊರೆಯುತ್ತವೆ. ಆ ಹಿನ್ನೆಲೆಯಲ್ಲಿ ಸಾಕಷ್ಟು ಕುತೂಹಲವನ್ನು ಸಹ ಮೂಡಿಸಿರುವಂಥದ್ದು. ಇವತ್ತು 6ನೇ ದಿನದ ಉತ್ಖನನ ಕಾರ್ಯ ಸಹ ಭರದಿಂದ ಸಾಗಿದೆ. ಈ ಒಂದು ಉತ್ಖನನ ಸಂದರ್ಭದಲ್ಲಿ ಏನೆಲ್ಲ ಅವಶೇಷಗಳು ಸಿಗುತ್ತೆ ಅನ್ನುವಂತಹ ಕುತೂಹಲ ಸಹ ಇನ್ನೂ ಜನರಲ್ಲಿ ಮನೆ ಮಾಡಿದೆ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಈ ಒಂದು ಉತ್ಖನನ ಕಾರ್ಯ ಸಾಕಷ್ಟು ಭರದಿಂದ ಸಾಗಿದೆ ಅಂತಲೇ ಹೇಳ್ಬೋದು. ಪ್ರೇಮ್ ಕುಮಾರ್, ಓಕೆ, ಥ್ಯಾಂಕ್ ಯು ಭೀಮನಗೌಡ ತಮ್ಮೆಲ್ಲ ಮಾಹಿತಿಗಾಗಿ. ಓಕೆ, ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ನಡೀತಾ ಇರತಕ್ಕಂಥ ಉತ್ಖನನ ಕಾರ್ಯದ 6ನೇ ದಿನ ಕುತೂಹಲ ಮೂಡಿಸ್ತಾ ಇದೆ. ಧರ್ಮಸ್ಥಳದ ಥರ ನಿರಾಶೆ ಮೂಡಲಿಲ್ಲ, ಯಾಕೆಂದರೆ ಅಲ್ಲಿ ದಿನ ಅಗಿತಾ ಇದ್ರು ಏನೂ ಸಿಗ್ತಿರಲಿಲ್ಲ. ಬಟ್ ಇಲ್ಲಿ ಪ್ರತಿನಿತ್ಯ ಏನಾದರೂ ಸಿಗ್ತಾ ಇದೆ. ಹಾಗಾಗಿ ಇವತ್ತು ಏನೆಲ್ಲ ಸಿಗುತ್ತೆ ಅಂತಕ್ಕಂಥ ಕುತೂಹಲ ಜನರಲ್ಲಿ ಮನೆ ಮಾಡಿದೆ.